ಗ್ಲೋಬಲಾಜಿಕ್ನಿಂದ ಬೆಂಗಳೂರಿನಲ್ಲಿ ಸ್ಟೆಮ್ ಲ್ಯಾಬ್ ಉದ್ಘಾಟನೆ, ಭವಿಷ್ಯದ ಸಂಶೋಧಕರಿಗೆ ಅಪಾರ ಅವಕಾಶ. ಸ್ಟೆಮ್ ಶಿಕ್ಷಣದ ಮೂಲಕ ಭವಿಷ್ಯದ ಸಿದ್ಧ ಕೌಶಲ್ಯಗಳನ್ನು 100 ವಿದ್ಯಾರ್ಥಿಗಳಿಗೆ ಒದಗಿಸುವುದು. ಬೆಂಗಳೂರು, ಭಾರತ. ಸೆಪ್ಟೆಂಬರ್ 20, 2024. ಡಿಜಿಟಲ್ ಪ್ರಾಡಕ್ಟ್ ಇಂಜಿನಿಯರಿಂಗ್ ಲೀಡರ್ ಮತ್ತು ಹಿಟಾಚಿ ಗ್ರೂಪ್ ಕಂಪನಿಯಾದ ಗ್ಲೋಬಲಾಜಿಕ್ ತಮ್ಮ ಸ್ಟೆಮ್ ಲ್ಯಾಬ್ ಅನ್ನು ಇಂದು ಬೆಂಗಳೂರಿನ ಭಾರತೀಯ ವಿದ್ಯಾನಿಕೇತನ ಹೈಸ್ಕೂಲ್ನಲ್ಲಿ ಉದ್ಘಾಟಿಸಿದೆ. ಹಿರಿಯ ಸರ್ಕಾರಿ ಅಧಿಕಾರಿಗಳು ಮತ್ತು ಕಂಪನಿಯ ಆಡಳಿತ ಮಂಡಳಿಯ ತಂಡವು ಕಾರ್ಯಕ್ರಮದಲ್ಲಿ ಭಾಗವಹಿಸಿತು. ಇದು ಗ್ಲೋಬಲಾಜಿಕ್ನ ಎಜುಕೇಟೆಡ್ ಆನ್ ಪವರ್ ಉಪಕ್ರಮದಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಇದು ವಿಜ್ಞಾನ, ತಂತ್ರಜ್ಞಾನ, ಎಂಜಿನಿಯರಿಂಗ್ ಮತ್ತು ಗಣಿತದಲ್ಲಿ ಸ್ಟೆಮ್ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿದೆ ಮತ್ತು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಉದ್ಯೋಗ ಮಾರುಕಟ್ಟೆಯಲ್ಲಿ ಭವಿಷ್ಯದ ಅವಕಾಶಗಳಿಗಾಗಿ ಅವರನ್ನು ಸಿದ್ಧಪಡಿಸುತ್ತದೆ. ಇಂದು ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ಉಪಾಧ್ಯಕ್ಷ ಮತ್ತು ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಶ್ರೀ ಮಧುಸೂದನ್ ಮೂರ್ತಿ ಮತ್ತು ಗ್ಲೋಬಲಾಜಿಕ್ನ ಸಿಎಸ್ಆರ್ನ ಅಪ್ಯಾಕ್ ಮುಖ್ಯಸ್ಥೆ ಮೋನಿಕಾ ವಾಲಿಯಾ ಉಪಸ್ಥಿತರಿದ್ದರು. ಹೊಸದಾಗಿ ಉದ್ಘಾಟನೆಗೊಂಡ ಸ್ಟೆಮ್ ಲ್ಯಾಬ್ ಪ್ರಾಯೋಗಿಕ ಕಲಿಕೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ರೋಬೋಟಿಕ್ಸ್, ಕೋಡಿಂಗ್ ಮತ್ತು ಎಐನಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಲು ಇದು ಅನುವು ಮಾಡಿಕೊಡುತ್ತದೆ. ಸೈದ್ಧಾಂತಿಕ ಕಲಿಕೆ ಮತ್ತು ಪ್ರಾಯೋಗಿಕ ಅಪ್ಲಿಕೇಶನ್ಗಳ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಲ್ಯಾಬ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಇದರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಹೆಚ್ಚು ಆಕ್ಸೆಸ್ ನೀಡುತ್ತದೆ ಮತ್ತು ಹಿಂದುಳಿದ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಡುತ್ತದೆ. ಗ್ಲೋಬಲಾಜಿಕ್ನ ಹಿರಿಯ ಉಪಾಧ್ಯಕ್ಷ ಮತ್ತು ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಮಧುಸೂದನ್ ಮೂರ್ತಿ ಅವರು ಭವಿಷ್ಯದ ಉದ್ಯೋಗಿಗಳನ್ನು ರೂಪಿಸುವ ಕಂಪನಿಯ ಧ್ಯೇಯದ ಬಗ್ಗೆ ಮಾತನಾಡಿದರು. ಈ ಸ್ಟೆಮ್ ಲ್ಯಾಬ್ನ ಉದ್ಘಾಟನೆಯು ಮುಂದಿನ ಪೀಳಿಗೆಯ ಸಂಶೋಧಕರನ್ನು ಸಶಕ್ತಗೊಳಿಸುವ ಗ್ಲೋಬಲಾಜಿಕ್ನ ಬದ್ಧತೆಗೆ ಸಾಕ್ಷಿಯಾಗಿದೆ. ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ತಲ್ಲೀನಗೊಳಿಸುವ ಪ್ರಾಯೋಗಿಕ ಅನುಭವಗಳನ್ನು ಒದಗಿಸುವ ಮೂಲಕ ಡಿಜಿಟಲ್ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಲು ಅಗತ್ಯವಿರುವ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ನಾವು ಅವರಿಗೆ ಒದಗಿಸುತ್ತಿದ್ದೇವೆ. ಸ್ಟೆಮ್ ಲ್ಯಾಬ್ 5ರಿಂದ 10ನೇ ತರಗತಿಯ ಸುಮಾರು 100 ವಿದ್ಯಾರ್ಥಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇವತ್ತು ನಮ್ಮ ಭಾರತೀಯ ವಿದ್ಯಾನಿಕೇತನ ಪ್ರೌಢಶಾಲೆಯಲ್ಲಿ ಗ್ಲೋಬಲ್ ಲಾಜಿಕ್ ಅನ್ನುವಂಥ ಒಂದು ಕಂಪನಿ ವತಿಯಿಂದ ಇವತ್ತು ಅವರ ಕಂಪನಿಯ ಸೀನಿಯರ್ಸ್ ಎಲ್ಲರೂ ಕೂಡ ಮತ್ತು ಅವರ ಕಂಪನಿಯ ಸ್ಟಾಫ್, ಟೆಕ್ನಿಕಲ್ ಟೀಮ್ ಎಲ್ಲರೂ ಕೂಡ ಇವತ್ತಿಲ್ಲಿ ಬಂದಿದ್ದಾರೆ. ಕಳೆದ ಒಂದು 6 ತಿಂಗಳಿಂದ ಅವರು ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಂತಂದರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಫೋರ್ಡಬಲ್ ಇರ್ತಾರೆ. ಆ ಮಕ್ಕಳಿಗೆ ಬೇಕಾಗಿರುವಂಥ ಸೈನ್ಸನ್ನು ಕಲಿಸೋದಕ್ಕೆ, ಟೆಕ್ನಾಲಜಿಯನ್ನು ಕಲಿಸೋದಕ್ಕೆ. ಆದರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಆ ಒಂದು ಸಂಪೂರ್ಣವಾದಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಅಂಥ ಸಂದರ್ಭದಲ್ಲಿ ಇಂಥ ಕಂಪನಿಗಳು ಮುಂದೆ ಬಂದು ಇವತ್ತು ಅರೆ ಸರ್ಕಾರಿ ಶಾಲೆಯಲ್ಲಿ ಮತ್ತು ನಮ್ಮ ಶಾಲೆಗೆ ಈ ಒಂದು ಭಾಗದಲ್ಲಿ ಅದರದೇ ಆದಂಥ ಒಂದು ಉತ್ತಮವಾದಂಥ ಹೆಸರಿದೆ. ಇದರ ಸಂಸ್ಥಾಪಕರಾದಂಥ ದಿವಂಗತ ಎ ಕೃಷ್ಣಪ್ಪನವರು ಮತ್ತು ನಮ್ಮೆಲ್ಲ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಈ ಸಂಸ್ಥೆಯನ್ನು ಕಟ್ಟಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಭವಿಷ್ಯವನ್ನು, ಮೌಲ್ಯಾಧಾರಿತವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ. ಆದರೆ ನಾವೊಬ್ಬರೇ ಕೂಡ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಕಂಪನಿಗಳು ಇವತ್ತು ಗ್ಲೋಬಲ್ ಲೈಫ್ ಕಂಪನಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಕೆಲಸವನ್ನು ಮಾಡಿಕೊಟ್ಟಿರೋದಕ್ಕೆ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಅವರು ಕೂಡ ಪಾತ್ರವಾಗಿರೋದಕ್ಕೆ ನಾನು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತೇನೆ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತೇವೆ. ಹಾಗೆ ನಮ್ಮ ಹತ್ರ ಇರೋವಂಥದ್ದನ್ನು ನಾವು ಇನ್ನೊಬ್ಬರಿಗೆ, ಅದು ವಿದ್ಯೆ ಮುಖಾಂತರ ಅಥವಾ ಹಣದ ಮುಖಾಂತರನೋ ಅಥವಾ ಸಹಾಯ ಮಾಡೋದ್ರ ಮುಖಾಂತರನೋ ಕೈ ಜೋಡಿಸಿದಾಗ ಮಾತ್ರ ಸಮಾಜ ಉತ್ತಮವಾಗಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಸ್ಥೆ ಕಡೆಯಿಂದ ಅವ್ರಿಗೆಲ್ರಿಗೂ ನಾನು ಧನ್ಯವಾದಗಳು ಮತ್ತು ಆಭಾರಿಯಾಗಿದ್ದೇವೆ. ನಮಸ್ಕಾರ. ನಾನು ಗ್ಲೋಬಲ್ ಲಾಜಿಕ್ ಒಂದು ಹಿಟಾಚಿ ಸಂಸ್ಥೆಯನ್ನು ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಮಧುಸೂದನ್ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನಾವು ಓದಿದ್ದು ಬೆಂಗಳೂರು, ಅದೇ ಇದೇ ಶಾಲೆ, ಇದರಲ್ಲಿ ಎನ್ವೈರನ್ಮೆಂಟಲ್ ಓದ್ತಾ ಇರ್ಬೇಕಾದ್ರೆ ನಮಗೆ ಏನು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸ್ಟೆಮ್ ಅಂತ ನಾವೊಂದು ಅಳವಡಿಸ್ಕೊಂಡಿದ್ವಿ. ಅದರಲ್ಲಿ ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್, ಇದು 4 ಬಹಳ ಪ್ರಾಮುಖ್ಯವಾದ ಸಬ್ಜೆಕ್ಟ್ಗಳು. ಅದರಲ್ಲಿ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಅವರಲ್ಲಿ ಒಂದು ಸ್ಫೂರ್ತಿ, ಆ ಒಂದು ವಿಶೇಷವಾದ ಒಂದು ಇದು ಅಳವಡಿಸ್ಕೊಳ್ಬೇಕು ಅಂತ ನಮಗೆ ಬಹಳ ಇಷ್ಟ. ಆದ್ದರಿಂದ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ ತಗೊಂಡು ಅವರಲ್ಲಿ ಇದನ್ನು ಎನ್ಕರೇಜ್ ಮಾಡಿ ಅವರಲ್ಲಿ ಒಂದು ಎನರ್ಜಿ ತಂದು ಅವ್ರಿಗೆ ಇನ್ಕ್ವಿಸಿಷನ್ ಆ್ಯಂಡ್ ಇನೋವೇಷನ್ ಮುಂದೆ ಏನು ಅವರು ಬೆಳಿಬೋದು, ಹೆಂಗೆ ಇದು ಮಾಡ್ಬೋದು ಅಂತ
ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಈ ಶಾಲಾ ಸಂಸ್ಥೆಗೆ ನಾವು ಬಹಳ ಸಂತೋಷದಿಂದ ಪಾರ್ಟ್ನರ್ಶಿಪ್ಪಲ್ಲಿ ಒಳಗೊಳಿಸ್ಕೊಂಡಿದ್ದೇವೆ. ಇನ್ನು ಮುಂದೆ ಏನು ಬೇಕಾದರೂ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯೋಚಿಸ್ಬಿಟ್ಟು ಸಹಾಯ ಮಾಡಬೇಕು ಅಂತ ಒಂದು ಅಳವಡಿಸ್ಕೊಂಡಿದ್ದೀವಿ. ಭಾಳ ಚೆನ್ನಾಗಿ ಬಂದಿದೆ. ಈ ದಿವಸ ಬಂದಿದ್ದು ಇನಾಗ್ರೇಷನ್ನು ಭಾಳ ಖುಷಿ ಕೊಂಡಿದೆ. ಟೆಕ್ನಿಕಲಿ ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದೀವಿ? ಟೆಕ್ನಿಕಲಿ ಇವಾಗ ಒಂದು ಏನೇ ಒಂದು ಅವ್ರಿಗೆ ಈ ಎಲ್ಲ ಇದಿದೆಯಲ್ಲ, ನಾವು ಸಂಸ್ಥೆ ಜೊತೆ ಕೆಲಸ ಮಾಡಿ ಶಾಲೆ ಅವರ ಒಂದು ಟೆಕ್ನಾಲಜಿ ಬಗ್ಗೆ ಏನಿದೆ ನಾವು ಅವ್ರನ್ನ ಕರ್ಸ್ಕೊತೀವಿ. ಶಾಲಾ ಮಕ್ಕಳನ್ನ ನಮ್ಮ ಸಂಸ್ಥೆಯಲ್ಲಿ ಏನೇನು ನಡೆಯುತ್ತೆ ಅಂತ ಒಂದು ತೋರಿಸ್ತೀವಿ. ಆಮೇಲೆ ನಾವು ಏನು ಕರಿಕ್ಯುಲಮ್ಗೆ ಏನು ಅಳವಡಿಸ್ಕೋಬೇಕಂತಲೂ ನಾವು ಹೇಳ್ಕೊಡ್ತೀವಿ. ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಲಾಸ್ಟ್ 48 ಗಂಟೆಯಲ್ಲಿ ಈಗ ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿ ಅದನ್ನು ನಾವು ಇದನ್ನು ಈ 6-7 ಇದು ಬಂದಿದ್ದಲ್ಲ ಇನೋವೇಷನ್ ಅದನ್ನು ನಾವು ಅವ್ರಿಗೆ ಸಂಸ್ಥೆಯ ಒಂದು ರೆಪ್ರೆಸೆಂಟೇಷನ್, ಒಬ್ಬರು ಲೆಕ್ಚರ್ ಇರ್ತಾರೆ ಅಥವಾ ಇವರು ಟೀಚರ್ ಇರ್ತಾರೆ, ಅವ್ರಿಗೆ ನಾವು ಹೇಳ್ಕೊಟ್ಬಿಟ್ಟು ಅದನ್ನು ಮಕ್ಕಳ ಜೊತೆ ಮಾಡಿಸ್ತೀವಿ. ಸೊ ಅವಾಗ ಒಂದು ಇನೋವೇಷನ್ ಇದು ಬರಲಿ ಅಂತ, ಅಂದರೆ ಚೆನ್ನಾಗಿ ಐಡಿಯಾಸ್ ಬರಲಿ. ಅಥವಾ ಒಂದು ಇವಾಗ ನೋಡಿ ಆಟೋಮೇಟೆಡ್ ಲೈಟಿಂಗ್ ಸಿಸ್ಟಮು ಅಥವಾ ಸಿಗ್ನಲಿಂಗ್ ಸಿಸ್ಟಮು ಇವೆಲ್ಲ ಪ್ರಾಕ್ಟಿಕಲಾಗಿ ಹೆಂಗೆ ಅಳವಡಿಸ್ಕೋಬೋದು ಅಂತ ಒಂದು ಎಕ್ಸಾಂಪಲ್ ಬಂದಿದೆ. ಆ ಮಕ್ಕಳಿಗೆ ಅದೊಂದು ಐಡಿಯಾ ಬರಬೇಕು, ಮುಂದೆ ಇನೋವೇಷನ್ ಮಾಡಬೇಕು ಅಂತ ಹೇಳಿದ್ರೆ ಇದೊಂದು ಐಡಿಯಾ ಬಂದಾಗ ಆಮೇಲೆ ಅವ್ರಿಗೆ ಒಂದು ಇದು ಬರುತ್ತೆ, ಏನೋ ಸ್ಫೂರ್ತಿ ಬರುತ್ತೆ. ಅದು ಚೆಂದಾಗಿ ಮುಂದೆ ಇದಾಗಲಿ ಅಳವಡಿಸ್ಕೊಳ್ಳಿ ಅಂತ ಒಂದು ಸಹಾಯ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಏನಾದರೂ ಟೆಕ್ನಿಕಲಿ ಟೀಚರ್ಸು ಯಾರಾದರೂ? ಹಾಂ, ಇಲ್ಲಿ ಇನ್ನೊಂದು ಒಳ್ಳೆಯ ಇದು ಅಂದರೆ ನಮ್ಮಲ್ಲಿ ವಾಲಂಟಿಯರ್ಸ್ ಇರ್ತಾರೆ. ಅವ್ರು ವಾಲಂಟಿಯರ್ಸ್ ಬಂದ್ಬಿಟ್ಟು ಇಲ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಏನೇ ಒಂದು ತಂತ್ರಜ್ಞಾನದ ಒಂದು ಇದು ಐಡಿಯಾಸ್ ಇರುತ್ತೆ. ಇಲ್ಲಿ ವೀಕೆಂಡಲ್ಲಿ ಶನಿವಾರ 5 ಡೇಸ್ ವೀಕ್ ನಮ್ಮದು ಕೆಲಸಗಳಿರುತ್ತೆ. ಬಟ್ ವೀಕೆಂಡಲ್ಲಿ ನಾವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ವಾಲಂಟಿಯರ್ ಮಾಡಿಕೊಂಡು ಏನೇನು ಐಡಿಯಾಸ್ ಇದೆ ಅದನ್ನು ನಾವೆಲ್ಲ ಅಳವಡಿಸ್ಕೊಂಡು ಮಕ್ಕಳಿಗೆ ಒಂದು ಇದು ಬರಬೇಕು, ಏನೋ ಆ ಐಡಿಯಾ ಬರಬೇಕು, ಆ ಒಂದು ಇದು ಬರಬೇಕು, ಏನೋ ಎಂಥೂಸಿಯಾಸಮ್ ಬರಬೇಕು. ಅದಕ್ಕೆ ನಾವು ಐಡಿಯಾ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ನಮ್ಮ ತಂತ್ರಜ್ಞಾನ ಏನಿದೆ ಅದು ಅವ್ರಿಗೆ ಹೇಳ್ಕೊಟ್ಬಿಟ್ಟು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೈಕ್ರೋಚಿಪ್ ಇದೆ, ಮೈಕ್ರೋಚಿಪ್ ಸೆನ್ಸರ್ ಇದೆ, ಟೈಮರ್ ಇದೆ, ಅದನ್ನು ಹೇಗೆ ಕಾನ್ಫಿಗರ್ ಮಾಡಿ, ಹೇಗೆ ಸರ್ಕ್ಯೂಟ್ ಮಾಡಿ, ಹೇಗೆ ಆಪ್ರೇಟ್ ಮಾಡಬೇಕು ಅಂತ ಅದನ್ನು ಹೇಳ್ಕೊಡ್ತೀವಿ. ಆ ತಂತ್ರಜ್ಞಾನದ ಒಂದು ಇದು ಟ್ರಾನ್ಸ್ಫರ್ ಮಾಡ್ತೀವಿ ನಾಲೆಜ್ನ. ಅದನ್ನು ಅವರು ಅಳವಡಿಸ್ಕೊಂಡು ಅವರೊಂದು ಐಡಿಯಾಸ್ ಹಾಕ್ಬೋದು. ಹೀಗೆ ನಾವು ವಿ ವಾಂಟ್ ಟು ಎನ್ಕರೇಜ್ ಮೋರ್ innovative ideas. Hello everyone, myself Nandana S.V. I am studying in 10th standard in Bharati Vidyaniketan High School. Today we have done our project Smart Street Light. Smart Street Lights are advanced technology combined with sensor wire and LED lighting to public lighting to make efficient and interactive. LED lights are used to walk a person or vehicles. If vehicles or person move, it going to sense like this. It's going to sense and light on the LEDs, and it is useful to people to see better and stay safe while walking or driving at night. It is a highly new technology used in India. Now she is going to explain the components which we are used in this. Myself Jashu Sridhar. I am studying in 10th standard in Bharatiya Vidyaniketan High School. I am here to explain about the components which we are used in our project. We used Arduino kit for doing this project. We used Arduino Uno, breadboard, jumper wires, LEDs, IR sensor. In this sensor is also known as obstacle sensor. IR means infrared sensor. In this we can see IR LED and photodiode. This photodiode detects the IR rays and results in a bulb glowing. And this Arduino Uno is also known as microcontroller. One of the disadvantage of our project that is even if morning also it will glows. We further make the project to glow on the lights only in the night time. We use LDR sensor further. Thank you. Good morning to everyone. My name is Darshan Rajam. I am studying in 9th standard B section. My topic is about automatic traffic signal. The traffic signal is the traffic signs that are displayed at the intersection for guiding the movement of the traffic in the vehicles on the roads. The traffic signal is purpose of is now maintain complete order and avoid fatal incidents on the road. That there are 3 colors in the traffic signals. There are 3 colors in the traffic signal. They include 3 colors is red, green, yellow. The red color signifies stop, green color signifies start to move, yellow color signifies slow down.
we can use don't use mobile and tabs when you will drive a car or two-wheelers. Don't it's again I will request to everyone, when you drive a two-wheeler, that time you will not use and tab mobiles. Don't drink and drive. Thank you.